ಸೊ ಸೂಕ್ಷ್ಮದರ್ಶಿನಿ ಇದು ಒಂದು ಅದ್ಭುತವಾದ ಫಿಲ್ಮ್. ಇದು ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಈ ಫಿಲ್ಮ್ ಚೆಕ್ಔಟ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸಾರಿ. ಸೊ ವಿತೌಟ್ ವಾಚಿಂಗ್ ದ ಟ್ರೇಲರ್ ನಿಮಗೂ ಇದೇ ಸಜೆಷನ್ ಕೊಡ್ತೀನಿ. ಟ್ರೇಲರ್ ಯಾವ ಮೂವಿ ನೋಡಿದ್ರು ನೀವು ಟ್ರೇಲರ್ ನೋಡೋಕ್ಕೆ ಹೋಗಬೇಡಿ. ಕೆಲವೊಂದು ಟ್ರೇಲರ್ ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವೊಂದು ಟ್ರೇಲರು ಒನ್ ಆಫ್ ದ ವರ್ಸ್ಟ್ ಕಂಡೀಷನಲ್ಲಿರುತ್ತೆ. ಈ ಕಾಲದಲ್ಲಿ ಬರೋ ಟ್ರೇಲರ್ ಎಲ್ಲ ಸ್ಪಾಯ್ಲರ್ಸ್ ಎಲ್ಲ ಕೊಡುತ್ತೆ, ನೀವು ಫಿಲ್ಮ್ ನೋಡೋ ಮಜಾನೇ ಕೆಡಿಸ್ಬಿಡುತ್ತೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಆಫ್ ಎನಿ ಮೂವಿ, ಯಾವುದೇ ಮೂವಿ ತೊಗೊಳ್ಳಿ, ಅವ್ರು ರಿಲೀಸ್ ಮಾಡೋ ಪೋಸ್ಟರ್ಗಳು. ಬಿಕಾಸ್ ಆ ಪೋಸ್ಟರ್ಗಳಿಂದನೇ ನೀವು ಸ್ಟೋರಿ ಕಂಡುಹಿಡಿಬೋದು, ಚೆನ್ನಾಗಿ ಮಾಡಿದ್ರೆ ಒಂದು ವೇಳೆ ಪೋಸ್ಟರ್. ಸೊ ಸೂಕ್ಷ್ಮದರ್ಶಿನಿನೂ ಕೂಡ ಹಂಗೆ. ನಾನು ಪೋಸ್ಟರ್ಗಳನ್ನ ನೋಡಿದೆ. ಪೋಸ್ಟರ್ ಎಲ್ಲ ಚೆಕ್ಔಟ್ ಮಾಡ್ತಾ ನಂಗೆ ಅನಿಸ್ತು, ನನಗೆ ಫೀಲಿಂಗ್ ಬಂದಿದ್ದು ಇದು ಈ ಫಿಲ್ಮ್ ಒನ್ ಆಫ್ ದ ಫ್ಯಾಮ್ಲಿ ಮೇಡ್ ಡ್ರಾಮಾ ಅಂತ, ಅಂದರೆ ಫ್ಯಾಮಿಲಿ ಕಾಮಿಡಿ ಡ್ರಾಮಾ ಅಂದ್ಕೊಂಡಿದ್ದೆ ಪೋಸ್ಟರ್ ನೋಡಿ. ಐ ಮೀನ್ ದಿಸ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನೀವು ಫ್ಯಾಮ್ಲಿ ಸಮೇತ ಕೂತ್ಕೊಂಡು ನೋಡ್ಬೋದು ಫಿಲ್ಮು, ತುಂಬ ಎಂಟರ್ಟೈನ್ಮೆಂಟ್ ಇದೆ. ಬಟ್ ಇದು ಫ್ಯಾಮಿಲಿ ಡ್ರಾಮಾ ಫಿಲ್ಮ್ ಅಲ್ಲ, ಬಟ್ ಒನ್ ಆಫ್ ದ ಗುಡ್ ಥ್ರಿಲ್ಲರ್ಸ್. ಸೊ ಸೂಕ್ಷ್ಮದರ್ಶಿನಿ ಕಂಪ್ಲೀಟಾಗಿ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಅಲ್ಲಿ ಇಲ್ಲಿ ಫನಿ ಸೀನ್ಸ್ಗಳು ಇರುತ್ತೆ. ಸೊ ಈ ಫನಿ ಸೀನ್ಸ್ ಹೆಂಗಿರುತ್ತೆ ಅಂದರೆ ಓವರ್ವೆಲ್ಮಿಂಗ್ ಆಗಿರೋಲ್ಲ. ಬರೀ ಫನಿ ಸೀನ್ಸ್ಗಳು ಹಾಕಿ, ಕಾಮಿಡಿ ಸೀನ್ಸ್ಗಳು ಹಾಕಿ ಸುಮ್ಮನೆ ಆ ಕಾರಣದಿಂದನೇ ಜನರು ಬಂದು ನೋಡ್ತಾರಂತ ಆ ಮೈಂಡ್ ಸೆಟ್ಟಲ್ಲಿ ಈ ಮೂವಿ ಮಾಡಿಲ್ಲ. ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಕೂಡ ಕೊಡುತ್ತೆ. ಇಲ್ಲಿ ಯಾರು ಕಲ್ಪ್ರಿಟ್ಟು, ಯಾಕೆ ಈ ಥರ ಆಗ್ತಾಯಿದೆ, ಈ ರೀಸನ್ಗಳು ಏನಿದೆ, ಆ ಕುತೂಹಲ ನಿಮ್ಗೆ ಕಾಡ್ತಾ ಇರುತ್ತೆ ಈ ಮೂವಿ ನೋಡ್ತಾ. ಬಿಲೀವ್ ಮೀ, ನಮ್ಮಪ್ಪ ಅಂತ ಮೂವಿ ಕ್ರೇಜ್ ಏನಲ್ಲ ನಮ್ಮ ಥರ. ಒಂದು ವೇಳೆ ಅವ್ರಿಗೆ ಬೋರ್ ಆದರೆ ಇಮಿಡಿಯೇಟ್ಲಿ ಎದ್ದೋಗ್ತಾರೆ. ಬಟ್ ಸೂಕ್ಷ್ಮದರ್ಶಿನಿ ಆ ಫಿಲ್ಮ್ ನೋಡಿ ಈ ಕಂಪ್ಲೀಟ್ಲಿ ಎಂಜಾಯ್ಡ್ ಇಟ್ ಅಂಟಿಲ್ ದ ಎಂಡ್ ಆ್ಯಂಡ್ ವಿತ್ ಕ್ಯೂರಿಯಾಸಿಟಿನೂ ಫಿಲ್ಮ್ ಕೂತ್ಕೊಂಡು ನೋಡಿದ್ದಾರೆ. ಸೊ ಈ ಮೂವಿದು ಚಿಕ್ಕದಾಗಿ ಸಿನಾಪ್ಸಿಸ್ ಹೇಳ್ತೀನಿ, ತುಂಬ ಸ್ಪಾಯ್ಲರ್ಸ್ ಕೊಡಲ್ಲ. ಈ ಫಿಲ್ಮ್ದು ಮೇನ್ ಕ್ಯಾರೆಕ್ಟರ್ ಪ್ರಿಯಾ, ಅವಳಿಗೆ ಒಂದು ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರ ಮೇಲೆ? ಅವರ ನ್ಯೂಲಿ ಮೂಡ್ ಇನ್ ನೇಬರ್ಸ್ ಮೇಲೆ. ಒಬ್ಬ ಮಗ ಮತ್ತು ಅವ್ರ ತಾಯಿ ಬಂದಿರ್ತಾರೆ ಇರಾಕಲ್ಲಿ. ಎಂಥ ಡೌಟ್ ಅಂದರೆ, ಸೊ ಒಂದು ದಿನ ಅವರಮ್ಮ ಮಿಸ್ಸಿಂಗ್ ಆಗ್ತಾರೆ. ಸೊ ಪ್ರಿಯಾಗೆ ಅನಿಸ್ತಾ ಇರುತ್ತೆ ಈ ಎಲ್ಲ ಕಿತಾಪತಿ ಅವ್ರ ಮಗ ಮಾಡಿರ್ಬೋದಾ ಇಲ್ವಾ ಅಂತ. ಸೊ ಏನು ಮಾಡ್ತಾಳೆ, ಒಂದು ಕಣ್ಣು ಅವನ ಮೇಲೆ ಇಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದೂರದಿಂದಲೇ ಅವನ ಮೇಲೆ ದೂರದಿಂದಲೇ ಅವನನ್ನು ಸೂಕ್ಷ್ಮವಾಗಿ ಗಮನಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಐ ಕ್ಯಾನ್ ಸೇ ಪ್ರಿಯದರ್ಶಿನಿ ಈಸ್ ಒನ್ ಆಫ್ ದ ಬೆಸ್ಟ್ ರಿಟರ್ನ್ ಕ್ಯಾರೆಕ್ಟರ್ಸ್, ಮೇನ್ ಪ್ರೊಟಾಗನಿಸ್ಟ್ ಆಫ್ ದಿಸ್ ಮೂವಿ. ಬಿಕಾಸ್ ನಾಟ್ ಓನ್ಲಿ ಅವಳು ಬೆಸ್ಟ್ ಡಿಟೆಕ್ಟಿವ್, ಈಸ್ ಆಲ್ಸೋ ಅ ಗುಡ್ ಎಂಟರ್ಟೈನರ್ ಟು ದ ಆಡಿಯನ್ಸ್. ಸೊ ಆ್ಯಂಟಿ ಪ್ರೊಟಾಗನಿಸ್ಟ್ ಬಂದಾಗ ಮ್ಯಾನ್ಯುಯಲ್ ಅವರು ತುಂಬ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಅಂದರೆ ಔಟ್ಸೈಡ್ ವರ್ಲ್ಡ್ಗೆ ಈಸ್ ಒಂಥರ ಇನ್ನೋಸೆಂಟ್ ಬಿಹೇವಿಯರ್ ತೋರಿಸ್ತಾನೆ, ಬಟ್ ಇನ್ಸೈಡ್ ಒಳಗಡೆನೇ ತುಂಬ ಕಿತಾಪತಿಗಳು ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಾಗನಿಸ್ಟ್ ಆಗಿ ತೋರಿಸೋ ಈ ಥರ ಕ್ಯಾರೆಕ್ಟರ್ ಇರೋದ್ರಿಂದ ನಿಮಗೆ ಒಳ್ಳೆ ಸಸ್ಪೆನ್ಸ್ಫುಲ್ ಮತ್ತು ಮಿಸ್ಟ್ರಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಬಿಕಾಸ್ ಇಡೀ ವರ್ಲ್ಡ್ ಪ್ರೊಟ್ಯಾಗನಿಸ್ಟ್ ಅಗೇನ್ಸ್ಟ್ ಇರ್ತಾರೆ ಈ ಫಿಲ್ಮಲ್ಲಿ. ಯಾಕಂದರೆ ಯಾರೂ ನಂಬಲ್ಲ ಪ್ರಿಯಾಗೆ, ಇವನು ಈ ಥರ ಒಂಥರ ಮನೆ ಆಳ ಕೆಲಸ ಮಾಡ್ತಾ ಇರ್ತಾನೆ ತುಂಬ. ಬಟ್ ಬೇರೆಯವ್ರಿಗೇನು ಅನಿಸ್ತಾ ಇರುತ್ತೆ, ಇವನು ತುಂಬ ಒಳ್ಳೆಯವನು, ಪ್ರಿಯಾ ಸುಮ್ಮನೆ ಇವನ ಮೇಲೆ ಬ್ಯಾಡ್ ಬಿಹೇವಿಯರ್ ಮಾಡ್ತಾ ಇರ್ತಾಳಂತ. ಸೊ ಇದು ಕಂಪ್ಲೀಟ್ಲಿ ಎಂಡ್ವರೆಗೂ ನಡೆಯುತ್ತೆ. ಅಟ್ ದ ಎಂಡ್ ಆಫ್ ದ ಮೂವಿ ರಿಯಾಲಿಟಿ ಎಲ್ಲರಿಗೂ ಅರ್ಥ ಆಗುತ್ತೆ ಅವಾಗ. ಈ ಮೂವಿಯಲ್ಲಿ ನನಗೆ ಯಾವ ಪಾಯಿಂಟಲ್ಲೂ ಬೋರ್ ಹೊಡೆದಿಲ್ಲ, ಅವರು ಇದು ತುಂಬ ಎಳೀತಾ ಇದ್ದಾರೆ ಅಂತಲೂ ಕೂಡ ಅನಿಸಿಲ್ಲ. ಸೊ ಓವರಾಲ್ ಒನ್ ಆಫ್ ದ ಗ್ರೇಟ್ ಮೂವಿ. ಲಾಸ್ಟಲ್ಲಿ ಬರೋ ಟ್ವಿಸ್ಟು ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ, ಬಟ್ ನೀವು ತುಂಬ ಸೂಕ್ಷ್ಮವಾಗಿ ಈ ಮೂವಿ ನೋಡಿದ್ರೆ ಆ ಟ್ವಿಸ್ಟು ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅದು ಹಾಗೆ ಅಂತ ಹೊಟ್ಟೋಗ್ಬಿಡುತ್ತೆ ನಿಮ್ಮ ತಲೆ ಮೇಲಿಂದ. ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಓವರಾಲ್ ನಾನು ಈ ಮೂವಿಗೆ 4.5 ಸ್ಟಾರ್ ಕೊಡ್ತೀನಿ 5ಗೆ. ಒನ್ ಆಫ್ ದ ಬೆಸ್ಟ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.